ಎಸ್, ಫೈನಲಿ ಇಂಡಿಯಾ ಮತ್ತೆ 3-3 ಮ್ಯಾಚ್ ವಿನ್ ಕೂಡ ಆಗಿದೆ. ಈ ಪಾಕಿಸ್ತಾನ ಈ ಶಿವರಾತ್ರಿ ದಿವಸನೇ ಶಿವನ್ ಪಾದಕ್ಕೆ ಸೇರಿಸ್ಬಿಟ್ಟಿರೋದು ಇಂಡಿಯನ್ ಟೀಮು ಅಷ್ಟೇ. ಗುರು ಕರ್ಮ ಅದ್ಲಾಗೆ 15 ಓವರಲ್ಲಿ ಅಟ್ಲೀಸ್ಟ್ 100 ರನ್ ಹೊಡೆಯೋ ಯೋಗ್ಯತೆ ಆದ್ಮೇಲೆ ICC T20 ವರ್ಲ್ಡ್ ಕಪ್ ಏನಕ್ಕೆ ಬರ್ಬೇಕು ಗುರು? ಇವ್ರ ಈಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡ್ತಾ ಏನಕ್ಕೆ ಇವ್ರು ನಾವು ಬರಲ್ಲ, ಬಾಯ್ಕಟ್ ಮಾಡ್ತೀವಿ ಹಾಗೆ ಹೇಗೆ ಅಂತಿದ್ರು ಅಂತ. ನಾನು ಸ್ಟಾರ್ಟಿಂಗೇ ನಿಮಗೆ ಹೇಳಿದ್ದೆ, ಮಳೆ ಬಂತು ಅಂದರೆ ಪಕ್ಕ ಇವ್ರದೇ ಪ್ರೇಯರ್, ಇದು ಬೇರೆ ಯಾರ್ದು ಅಲ್ಲ, ಪಾಕಿಸ್ತಾನದವ್ರದೇ ಪ್ರೇಯರು. ಗೊತ್ತಲ್ಲ ಈಗ ಯಾವ ಥರ ಮುಖ ಮುಚ್ಕೊಂಡು ಹೋಗ್ಬಿಟ್ರು ಆ ಕಡೆ ಅಂತ. ಥೋ ಇವ್ರು ಅತ್ಲಾಗೆ ಏನು ಗುರು ಇದು, ಇವತ್ತು 6-4 ಬೀಳೋಕ್ಕಿಂತ ಜಾಸ್ತಿ ಬರೀ ವಿಕೆಟ್ ಬಿದ್ದಿದ್ದೆ ಜಾಸ್ತಿ ಆಗಿಬಿಡ್ತು ಅತ್ಲಾಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಯಪ್ಪ ಇದ್ರ ಬಗ್ಗೆ ಮಾತಾಡೋದು ತುಂಬ ಇದೆ. ಬರ್ತಿದ್ದಂಗೆ ವಿಕೆಟು ಸ್ಟಾರ್ಟ್ ಆಗಿದ್ದ ಟ್ರೆಂಡು ಕೊನೆ ತನಕ ಕೂಡ ಆಲ್ ಔಟ್ ಆಗೋ ತನಕ ಈ ಟ್ರೆಂಡು ಮುಗಿಲ್ಲೇ ಇಲ್ಲ ಅತ್ಲಾಗೆ. ವಿಕೆಟ್ ಮೇಲೆ ವಿಕೆಟು ಆಡಿದ್ದು ಒಬ್ಬನೇ ಒಬ್ಬ ಪ್ಲೇಯರು. ಈ ಬಾಳಿಗೆ ನೀವು ಬರ್ಬೇಕಿತ್ತಾಗರು T20 ವರ್ಲ್ಡ್ ಕಪ್ ಆಡಕ್ಕೆ. ಹೋ ಪಾಕಿಸ್ತಾನದವರ ಯಪ್ಪ. ಆಕ್ಚುಲಿ ಇವತ್ತು ಟಾಸ್ ಅನ್ನ ಪಾಕಿಸ್ತಾನದವರು ವಿನ್ ಆದ್ರೂ ಕೂಡ ಅಷ್ಟೇ ಫೇವರ್ ನಮ್ಮ ಕಡೆನೇ ಇತ್ತು. ಏನಾಯ್ತು ಅಂದ್ರೆ ಈ ಪಿಚ್ಚಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಅನ್ನ ಆಡ್ತಾರೆ ಅವರು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಲಾಸ್ಟ್ 5 ಮ್ಯಾಚಸ್ ರೆಕಾರ್ಡ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 5 ಮ್ಯಾಚ್ ಕೂಡ ಅಂದ್ರೆ ಈ ಮ್ಯಾಚ್ ಕೂಡ ಸೇರಿ ಈಗ 6 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿದ ವಿನ್ ಕೂಡ ಆಗಿದ್ದಾರೆ. ಮತ್ತೆ ನೀವು ಇವತ್ತು ಅಬ್ಸರ್ವ್ ಕೂಡ ಮಾಡಿ, ಬ್ಯಾಟಿಂಗ್ ತುಂಬಾ ಕಷ್ಟ ಕೂಡ ಆಗ್ತಾ ಹೋಯ್ತು. ಸ್ಟಾರ್ಟಿಂಗ್ ನಮ್ಮ ಇಂಡಿಯನ್ ಟೀಮ್ ಕಡೆಯಿಂದ ಅಭಿಷೇಕ್ ಶರ್ಮಾ ಬರ್ತಾದಂಗೆ ಔಟ್. ನಾವು ನೋಡಿದ್ರೆ ಪಾಕಿಸ್ತಾನದವ್ರ ಅಪ್ಪ, ಪಾಕಿಸ್ತಾನದವರ ಗಾಡ್ ಫಾದರು ಹಾಗೆ ಹೇಗೆ ಅಂತ ಏನನ್ನ ಬಿಲ್ಡಪ್ ಕೊಟ್ವಿ. ಅಭಿಷೇಕ್ ಶರ್ಮಾ ನೋಡಿದ್ರೆ ಬರ್ತಾದಂಗೆ ಡಕ್ಔಟ್ ಆಗ್ಬಿಟ್ಟಿದ್ದು. ಸೊ ಇದೊಂದು ತುಂಬ ಬೇಜಾರಾದ ವಿಷಯ. ಅಭಿಷೇಕ್ ಶರ್ಮಾ ಒಬ್ಬನೇ ನಿಂತ್ಕೊಂಡು ಸ್ವಲ್ಪ ಇಶಾನ್ ಕಿಶನ್ಗೆ ಸಾಥ್ ಕೊಟ್ಟಿದ್ರು. 200+ ಈಸಿಗೆ ಸ್ಕೋರ್ ಆಗಿಬಿಡೋದು ಗುರು ಇವತ್ತು. ಅದೇನಾಯ್ತೋ ಗೊತ್ತಿಲ್ಲ. ಅಭಿಷೇಕ್ ಶರ್ಮಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪಾಕಿಸ್ತಾನದ ಮೇಲೆ ಒಳ್ಳೆ ಸ್ಟ್ಯಾಟ್ಸನ್ನು ಮೇಂಟೈನ್ ಕೂಡ ಮಾಡಿದ್ರೆ ಇವತ್ತು ಏನಾಯ್ತೋ ಗೊತ್ತಿಲ್ಲ. ನಿಜವಾಗ್ಲೂ ಈ ಪ್ಲೇಯರು 0ಗೆ ಔಟ್ ಆಗಿದ್ದು ನಂಗಂತೂ ತುಂಬ ಬೇಜಾರು ಕೂಡ ಆಯಿತು. ಅದ್ರ ಬದಲಾಗಿ ಅಭಿಷೇಕ್ ಶರ್ಮನ ಒಂಥರ ಆತ್ಮ ಇಶಾನ್ ಕಿಶನ್ ಮೇಲೆ ಬಂದಂಗೆ ಆಗ್ಬಿಟ್ಟಿದ್ದು ಗುರು. ಏನು ಬ್ಯಾಟಿಂಗ್ ಅಂದರೆ ಯಪ್ಪ, 40 ಬಾಲಿಗೆ 77 ರನ್, ಸಾಲಿಡ್ ಬ್ಯಾಟಿಂಗ್ ಮಾತ್ರ ಇವತ್ತು ಇಶಾನ್ ಕಿಶನ್ನಿನಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಡಿ. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಅಷ್ಟೇ ಅಂತ ಏನು ಹೇಳ್ಕೊಳ್ಳೋಷ್ಟು ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಏನು 24 ಬಾಲಿಗೆ 25 ರನ್ ಅಷ್ಟೇ ಹೊಡೆದಿದ್ದು. ಸೊ ಇವರು ಅಷ್ಟು ಸಾಥ್ ಕೊಡಲಿಲ್ಲ. ಆದರೆ ಇಲ್ಲಿ ಇನ್ನೊಂದೇನು ಅಂದರೆ ಬೌಲಿಂಗಲ್ಲಿ ಮಾತ್ರ ಒಂದು ವಿಕೆಟನ್ನು ತೆಕೊಟ್ರು. ಜಸ್ಟ್ ತಿಲಕ್ ವರ್ಮನ್ ಬೌಲಿಂಗಿಗೆ ಪಾಕಿಸ್ತಾನಿಗಳು ಈ ಥರ ಉದುರೋಗ್ತಿದ್ದಾರೆ ಅಂದರೆ ಇವ್ರು ಯಾವ ಕರ್ಮಕ್ಕೆ ಬರಬೇಕು T20 ವರ್ಲ್ಡ್ ಕಪ್ ಆಡೋಕ್ಕೆ? ಇವ್ರು ಅತ್ಲಾಗೆ ನಿಜವಾಗ್ಲೂ ಇವ್ರಿಗೆ ಎಷ್ಟು ಬೈದ್ರು ಎಷ್ಟು ಉಗಿದ್ರು ನಮಗೆ ಅತ್ಲಾಗೆ ಬೇಜಾರಾಗ್ತದೆ ಅತ್ಲಾಗೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಆಡ್ಕೊಟ್ರು. ಸೊ ಅದೊಂದು ಸ್ವಲ್ಪ ಪ್ಲೇಸ್ ಕೂಡ ಆಯಿತು. ಇಲ್ಲಾಂದರೆ ಇವತ್ತು ಇನ್ನೇನು 125, 130, 140 ಬಂದರೂ ಕೂಡ ಅಷ್ಟೇ ಈಸಿಗೆ ಕಂಟ್ರೋಲ್ ಕೂಡ ಆಗ್ಬಿಡೋದು. ಏನಕ್ಕೆ ಅಂದರೆ ಇವತ್ತಿನ ಬೌಲಿಂಗ್ ಇವತ್ತು ಸ್ಪಿನ್ನರ್ಸ್ಗೆ ಹಾಗೆ ಹೆಲ್ಪ್ ಕೂಡ ಆಯಿತು. ಇವತ್ತು ಆಲ್ಮೋಸ್ಟ್ ವಿಕೆಟ್ ತೆಗೆದಿರೋದು ಸ್ಪಿನ್ನರ್ಸ್. ನೀವು ತೆಗೆದು ನೋಡಬೇಕಾದ್ರೆ ಇಂಡಿಯನ್ ಟೀಮಲ್ಲಿ ಕೂಡ ಜಾಸ್ತಿ ವಿಕೆಟ್ ಸ್ಪಿನ್ನರ್ಸ್ಗೆ ಬಿದ್ದಿರೋದು. ಅದಾದಮೇಲೆ ಪಾಕಿಸ್ತಾನದ ಕಡೆ ಕೂಡ ಅಷ್ಟೇ ಆಲ್ಮೋಸ್ಟ್ ಸ್ಪಿನ್ನರ್ಸ್ಗೆ ಬಿದ್ದಿರೋದು. ಅದಾದಮೇಲೆ ಪೇಸರ್ಸ್ಗೆ ಜಾಸ್ತಿ ವಿಕೆಟ್ ಕೂಡ ಬಿದ್ದಿಲ್ಲ. ಏನಕ್ಕೆ ಅಂದರೆ ಈ ಪಿಚ್ ಇರೋದೇ ಒಂಥರ ಸ್ಪಿನ್ನರ್ಸ್ಗೆ ಹೆಲ್ಪ್ ಆಗೋ ಪಿಚ್ ಕೂಡ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ಪೇಸರ್ಸ್ಗೆ ಜಾಸ್ತಿ ವಿಕೆಟ್ ಸಿಗೋದಿಲ್ಲ. ಹಾಗಾಗಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಪಿನ್ನರ್ಸ್ಗೆ ಜಾಸ್ತಿ ಇಲ್ಲಿ ಸಿಕ್ಕಿದೆ. ಮತ್ತು ಒಳ್ಳೆ ಕಂಟ್ರೋಲ್ನ ಕೂಡ ಮಾಡಿದ್ರೆ ಈ ಪಾಕಿಸ್ತಾನದ ಕಡೆಯಿಂದ ಕೂಡ ಅಷ್ಟೇ. ಸ್ಟಾರ್ಟಿಂಗ್ ನೋಡಿದ್ವಿ ಅಂದರೆ ಎಲ್ಲಿ ಅಭಿಷೇಕ್ ಶರ್ಮಾ ಸ್ಟಾರ್ಟಿಂಗ್ಗೆ ಹೋದ್ರ, ಅದಾದಮೇಲೆ ಇಶಾನ್ ಕಿಶನ್ ಸ್ವಲ್ಪ ಆಡ್ಕೊಟ್ರ. ಅದಾದಮೇಲೆ ಯಾರು ತಿಲಕ್ ವರ್ಮಾ ಕೂಡ ಅಷ್ಟು ಪರ್ಫಾರ್ಮ್ ಇಲ್ಲ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಕೂಡ ಅಷ್ಟೇ ಸ್ವಲ್ಪ ಕುಟ್ ಆಡ್ತಾ ಹೋದ್ರು. ಅಂದರೆ ಪಿಚ್ ಸ್ವಲ್ಪ ಸ್ಲೋ ಆಗ್ತಾ ಹೋಯ್ತಲ್ಲ, ಹಾಗಾಗಿ ಇಲ್ಲಿಂದ ಬೌಲರ್ಸ್ಗೆ ಹೆಲ್ಪ್ ಕೂಡ ಸಿಕ್ತು. ಅಂದರೆ ಸ್ಪಿನ್ನರ್ಸ್ ಆಗಿರ್ಬೋದು, ಬೌಲರ್ಸ್ ಆಗಿರ್ಬೋದು. ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಕೂಡ ಸಿಕ್ತು. ಹಾಗೆ ಇಲ್ಲಿ ಬ್ಯಾಟಿಂಗ್ ಕೂಡ ತುಂಬ ಸ್ಲೋ ಕೂಡ ಆಯಿತು. ನೀವು ಫಸ್ಟ್ ಇನ್ನಿಂಗ್ಸಲ್ಲಿ ಕೂಡ ಅದನ್ನ ಅಬ್ಸರ್ವ್ ಕೂಡ ಮಾಡಿರ್ತೀರಾ. ಮತ್ತು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂತೂ ಕೇಳೋದೇ ಬೇಡ. 15 ಓವರ್ ಆದ್ರೂ ನನ್ನ ಮಕ್ಕಳಿಗೆ ಇನ್ನೂ 15 ಓವರ್ ಆದರೂ ಕೂಡ ಇನ್ನೂ ಇವರಿಗೆ 100 ರನ್ ಹೊಡೆಯೋ ಕೆಪಾಸಿಟಿ ಕೂಡ ಇರಲಿಲ್ಲ. ಅದರಲ್ಲೇ ತಿಳ್ಕೊಳ್ಳಿ ಪಿಚ್ ಎಷ್ಟು ಸ್ಲೋ ಇತ್ತು, ಅದಾದ್ಮೇಲೆ ಬ್ಯಾಟಿಂಗ್ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಬರ್ತಾ ಇದ್ದಂಗೆ ಯಾರಿಗೆ ಸ್ಯಾಮ್ ಅಯ್ಯೂಬ್ ಅಂತ ಅವನಿಗೆ ಔಟು. ಅದಾದ್ಮೇಲೆ ತಿಲಕ್ ವರ್ಮಾ ಕೂಡ ಅಷ್ಟೇ ಸ್ಯಾಮ್ ಅಯ್ಯೂಬ್ಗೆ ಔಟ್ ಕೂಡ ಆಗಿದ್ದು. ಒಂದೇ ಓವರಲ್ಲಿ ಕಂಟಿನ್ಯೂಸ್ಗೆ 2 ವಿಕೆಟನ್ನು ಬಿಡಿಸ್ಬಿಟ್ಟಿದ್ದು ಮಂಚ. ಇನ್ನೇನು ಹ್ಯಾಟ್ರಿಕ್ ಆಗ್ಬಿಡೋದು, ಬಟ್ ಅಲ್ಲಿಗೆ ಮಿಸ್ ಕೂಡ ಆಯಿತು. ಅದಾದಮೇಲೆ ಇಂಡಿಯನ್ ಟೀಮಲ್ಲೂ ಕೂಡ ಅಷ್ಟೇ ವರುಣ್ ಚಕ್ರವರ್ತಿಗೆ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಕೂಡ ಸಿಕ್ತು. ಲಾಸ್ಟಿಗೆ ಇನ್ನೊಂದು ಯಾರೋ ಬಂದಲ್ಲ, ಅವನು ಹೆಸರು ನೆನಪಾಗ್ತಲ್ಲ ನನಗೆ. ಲಾಸ್ಟಿಗೆ ಅದು ಏನಾದ್ರು ವಿಕೆಟ್ ಬಿದ್ದುಬಿಟ್ಟಿತ್ತು ಅಂದರೆ ಹ್ಯಾಟ್ರಿಕ್ ವಿಕೆಟ್ ಹಾಕ್ಬಿಡೋದು. ಬಟ್ ಆದ್ರೂ ಕೂಡ ಅದೊಂದ್ಸಲಿ ಇನ್ನೇನು ಲಾಸ್ಟಿಗೆ ಒಂದು ರಿವ್ಯೂ ಕೂಡ ಆಯ್ತಲ್ಲ, ವೇಸ್ಟ್ ಅನ್ನೋಕೆ ಮಾಡೋದು ಅಂತ ಸೂರ್ಯಕುಮಾರದ ಫೈನಲ್ಗೆ ಒಂದು 2-3 ಸೆಕೆಂಡಿದಾಗ ರಿವ್ಯೂ ಕೂಡ ತಗೊಂಡ್ರು. ಬಟ್ ಆದರೆ ಅದು ವಿಕೆಟ್ಗೆ ಬಿದ್ದಿರಲಿಲ್ಲ. LBW ಔಟ್ ಅಂತ ನೋಡಿದ್ರು, ಆದರೆ ಅದು ವಿಕೆಟಿಗೆ ಬಿದ್ದಿರಲಿಲ್ಲ. ಅದೊಂದು ಬಿದ್ದಿತ್ತು ಅಂದರೆ
ಹ್ಯಾಟ್ರಿಕ್ ಆಗ್ಬಿಡೋದು ವರುಣ್ ಚಕ್ರವರ್ತಿದು. ಸೇಮ್ ಟು ಸೇಮ್ ಇನ್ಸಿಡೆಂಟ್ ಈ ಕಡೆ ಪಾಕಿಸ್ತಾನದಲ್ಲಿ ಕೂಡ ಆಯಿತು, ಅದಾದ್ಮೇಲೆ ಕಡೆ ಇಂಡಿಯಾದಲ್ಲಿ ಕೂಡ ಆಗಿರುವಂತದ್ದು. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಲಾಸ್ಟ್ 2 ಓವರ್ಸ್ ಇತ್ತಲ್ಲ, ಶಿವಮ್ ದುಬೆ ಮತ್ತೆ ರಿಂಕು ಸಿಂಗ್ ಇನ್ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಗುರು. ನಿಜವಾಗ್ಲೂ ಹೇಳ್ ಸುಖ ಇಲ್ಲ, ಅದು ನೋಡ್ಬೇಕಿತ್ತು ಮ್ಯಾಚ್. ರಿಂಕು ಸಿಂಗ್ ಅಂತೂ ಜಸ್ಟ್ 4 ಬಾಲ್ ಅಲ್ಲಿ 11 ರನ್ ಕೊಟ್ಟಿರುವಂತದ್ದು ಸಾಲಿಡ್ ಟರ್ನಿಂಗ್ ಪಾಯಿಂಟ್ ನ ತಂದ್ಕೊಟ್ಟಿದ್ದು. 158 ಸಮಥಿಂಗ್ ರನ್ ಆಯ್ತು. ಅಲ್ಲಿಂದ ಮ್ಯಾಚ್ ಅನ್ನ ಟರ್ನ್ ಮಾಡಿ 175 ರನ್ ತನಕ ತಗೊಂಡೋಗಿದ್ದು. 11 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿ ಆ ಲೆವೆಲ್ಗೆ 11 ರನ್ ನಿಜವಾಗ್ಲೂ ಜಾಸ್ತಿ ರನ್ನೇ ಆಯ್ತು ಅಂತ ಅನ್ಸ್ಬಿಡ್ತು ನಂಗಂತೂ. ಅದಾದ್ಮೇಲೆ ಶಿವಮ್ ದುಬೆ ಕೂಡ ಅಷ್ಟೇ, ಇವರಿಬ್ರು ಫೀಲ್ಡ್ ಅಲ್ಲಿ ಸೆಟ್ ಆಗಿಬಿಟ್ರು ಅಂದ್ರೆ ಪಾಕಿಸ್ತಾನ ಇವತ್ತು ಹುಡಿ ಆಗಿಬಿಡೋದು. ಏನ್ ಮಾಡ್ತೀರಾ, ಲಾಸ್ಟ್ ಒಂದು 2-3 ಓವರ್ ಇದ್ದಂಗೆ ಇವರಿಗೆ ರಿಂಕು ಸಿಂಗ್ ಬ್ಯಾಟಿಂಗ್ ಸಿಕ್ತು. ಅದೇ ಫಸ್ಟಿಗೆ ಸಿಕ್ಬಿಟ್ಟಿತ್ತು ಅಂದ್ರೆ ಫಿನಿಷರ್ ಲೆವೆನ್ ಸಾಲಿಡ್ ಆಗಿ ಪ್ಲೇ ಮಾಡೋರು ಮಾತ್ರ. ಅದಾದ್ಮೇಲೆ ಪಾಕಿಸ್ತಾನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಇವತ್ತು ಸಖತ್ತಾಗಿ ಕಂಟ್ರೋಲ್ ಮಾಡಿದೆ ಅಂದ್ರೆ ಪಿಚ್ ಅದೇ ರೀತಿ ಇದೆಯಲ್ಲ ಗುರು. ಕಂಪ್ಲೀಟ್ ಆಗಿ ಇವತ್ತು ಸ್ಪಿನ್ನರ್ಸ್ಗೆ ಜಾಸ್ತಿ ವಿಕೆಟ್ ಕೂಡ ಬಿದ್ದಿದೆ. ಯಾರಿಗೆ ಸ್ಯಾಮ್ ಅಯ್ಯೂಬಿಗೆ 3 ವಿಕೆಟ್ ಬಿದ್ದಿದ್ಯಾ. ಅದಾದ್ಮೇಲೆ ಅವ್ನು ಯಾರೋ ಹಿಂಗೆ ಹಣಿತಲ್ಲ ತಾರೀಕು, ಅವನಿಗೊಂದು ವಿಕೆಟ್ ಕೂಡ ಬಿದ್ದಿದೆ. ಮತ್ತೆ ಅವನು ಒಳ್ಳೆ ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡಿದ್ರೆ ಟೋಟಲ್ ಆಗಿ ಆದ್ರೂ ಕೂಡ ಏನು ಕಂಟ್ರೋಲ್ ಮಾಡಿದ್ರು ಕೂಡ ನಮ್ಮ ಸಿಂಹದ ಮರಿಗಳನ್ನ ಕಟ್ಟಕ್ಕೆ ಆಗಲಿಲ್ಲ. ಅವರಿಗೆ 175 ತನಕ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಇವ್ರು ವಿನ್ ಆಗಬೇಕಿತ್ತು ಅಂದ್ರೆ 176 ತನಕ ಹೊಡಿಬೇಕಿತ್ತು. ಎಲ್ಲಿ ಕರ್ಮ ಹೊಡಿಯೋದು, ಇವ್ರು ಬರ್ತದಂಗೆ ಉದ್ರು ಹೋಗ್ತಿದ್ದಾರೆ. ಸ್ಟಾರ್ಟಿಂಗ್ ಬರ್ತದಂಗೆ ಹಾರ್ದಿಕ್ ಪಾಂಡ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಬೌಲಿಂಗ್ ಮಾತ್ರ. ಇವತ್ತು ಹಾರ್ದಿಕ್ ಪಾಂಡ್ಯನ ಬೌಲಿಂಗ್ ಕೂಡ ಅಷ್ಟೇ ಕೇಳಂಗೆಲ್ಲ ಗುರು. ಚಿತ್ರಾನ್ನ ಮಾಡಕ್ ಬಿಟ್ಟಿದ್ರೆ ಫಸ್ಟ್ನೇ ಓವರಲ್ಲಿ ಒಂದು ವಿಕೆಟ್ ಮತ್ತೆ ಒಂದು ಮೇಡ್ ಇನ್ ಮಾಡಿದ್ ಇವತ್ತು. ಅದು ಸಾಲಿಡ್ ಪರ್ಫಾರ್ಮೆನ್ಸ್. ಅಲ್ಲಿಂದನೇ ಮ್ಯಾಚ್ ಅರ್ಧ ಟರ್ನ್ ಆಗಿದ್ದು. ಅಲ್ಲಿ ಎಡ್ವಿದ್ದು ಪಾಕಿಸ್ತಾನ ಕಂಪ್ಲೀಟ್ ಆಗಿ ಲಾಸ್ಟ್ ಆಲ್ ಔಟ್ ಆಗೋ ತನಕ ಕೂಡ ಅಷ್ಟೇ ಉದ್ರಿ ಬಂದೇ ಬಿಟ್ರು. ಅತ್ಲಾಗಿ ಹೆಂಗೆ ಬಂದ್ರು ಏನಾಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪಿಚ್ ಇನ್ನೂ ಕೂಡ ಸ್ಲೋ ಆಯಿತು. ಅದಾದಮೇಲೆ ಸ್ಪಿನ್ನರ್ಸ್ಗೆ ಮತ್ತು ಬೌಲರ್ಸ್ಗೆ ಇನ್ನೂ ಕೂಡ ಹೆಲ್ಪ್ ಕೂಡ ಸಿಕ್ತು. ಹಾಗಾಗಿ ಇಲ್ಲಿ ಪಾಕಿಸ್ತಾನ ಎಡ್ವಕ್ಕೆ ಮೇನ್ ರೀಸನ್ ಕೂಡ ಆಗಿದ್ದು. ಅದಾದಮೇಲೆ ಸೆಕೆಂಡ್ ಓವರ್ ತಗೊಳ್ಳಿ, ಬುಮ್ರಾಂದು ವರ್ಲ್ಡ್ ಟಾಪ್ ಬೌಲರ್ ಗುರು. ಬೌಲಿಂಗ್ ಅಂದ್ರೆ ಯಪ್ಪ ಹೇಳ್ ಸುಖ ಇಲ್ಲ ಮಾತ್ರ. 2 ವಿಕೆಟ್ ತೆಗೆದಿರುವಂಥದ್ದು ಬರೀ ಸೆಕೆಂಡ್ನೇ ಓವರಲ್ಲೇ. ಇಲ್ಲಂತೂ ಫುಲ್ಲು ಮಲ್ಕೊಳ್ತಾ ಅನ್ಕೊಳ್ಳಿ. ನಾವೇನು ಅನ್ಕೊಂಡಿದೀವಿ ಅಂದ್ರೆ ಸ್ಟಾರ್ಟಿಂಗು ಫಸ್ಟ್ ಇನ್ನಿಂಗ್ಸಲ್ಲಿ ಇಂಡಿಯಾದ್ರು 175 ಹೊಡೆದ್ರಲ್ಲ, ನಿಜವಾಗ್ಲೂ ಇದು ಸಾಲಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಏನಕ್ಕೋ ಪಾಕಿಸ್ತಾನರು ಹೊಡಿಯೋಂಗೆ ಕಾಣಿಸ್ತಿದೆ ಅಂತ ಅನಿಸ್ತಾ. ಏನಕ್ಕೆ ಬೌಲಿಂಗ್ ಅದೇ ರೀತಿ ಆಗಿತ್ತಲ್ಲ, ಹಾಗಾಗಿ ಬ್ಯಾಟಿಂಗ್ ಕೂಡ ಅದೇ ರೀತಿಗೆ ಆಡ್ಬೋದು ನಂಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು. ಆದ್ರೂ ಇನ್ನೊಂದ್ ಕಡೆ ಏನ್ ನನಗೆ ಪ್ಲಸ್ ಅನಿಸ್ತಾ ಇತ್ತು ಅಂದ್ರೆ ಈ ಪಿಚ್ಚಲ್ಲಿ 170 ಪ್ಲಸ್ ಹೊಡ್ಕೊಂಡ್ರು ಅಂದ್ರೆ ಈಸಿಯಾಗಿ ಕಂಟ್ರೋಲ್ ಕೂಡ ಮಾಡ್ಕೊಬಹುದು ಅಂತ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಫೀಲ್ ಕೂಡ ಬರ್ತಾ ಇತ್ತು. ಬಟ್ ಅದೇ ರೀತಿ ಈಗಾಯ್ತು. ಪ್ರೀವಿಯಸ್ ಮ್ಯಾಚಸ್ ಅನ್ನ ತೆಗೆದು ನೋಡಿ ಅಂದ್ರೆ ಯಾವ್ದು ಬೇಡ ಗುರು. ರೀಸೆಂಟ್ ಆಗಿ ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ಕೂಡ ಆಯ್ತಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಕೇವಲ 149ಕ್ಕೆ ಆಸ್ಟ್ರೇಲಿಯಾದವರು 9 ವಿಕೆಟ್ ಅನ್ನ ತಗೊಂಡ್ಬಿಟ್ರು. ಇಲ್ಲಿ ಅಂದ್ರೆ 9 ವಿಕೆಟ್ ಅನ್ನ ಕಳ್ಕೊಂಡ್ಬಿಟ್ರು. ಅದೇ ರೀತಿ ಇವತ್ತು ಕೂಡ ಆಗಿರುವಂತದ್ದು. ಕೇವಲ 114 ರನ್ನಿಗೆ ಆಲ್ ಔಟ್ ಮಾಡಿರೋದು ಇಂಡಿಯಾ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಂಟ್ರೋಲ್ ಕೂಡ ಮಾಡ್ಕೊಂಡಿದ್ದಾರೆ ಇವತ್ತು ಮಾತ್ರ. ಅದಾದ್ಮೇಲೆ ಪವರ್ ಪ್ಲೇ ಮುಗಿದ್ರೊಳಗೆ ಇಲ್ಲಿ ಪಾಕಿಸ್ತಾನದವರು 4 ವಿಕೆಟ್ ಡಂಪ್ ಕೂಡ ಆಗಿತ್ತು. ಅದಾದ್ಮೇಲೆ ಕೇವಲ 38 ರನ್ ಅಷ್ಟೇ ಹೊಡೆದಿದ್ದು ಪಾಕಿಸ್ತಾನದವರು ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ. ನಮ್ಮ ಇಂಡಿಯಾದವರು ಎಷ್ಟೊಂದು 52 ರನ್ ಸಮಥಿಂಗ್ ಏನೋ ಹೊಡೆದ್ರು. 1 ವಿಕೆಟ್ ಅನ್ನು ಲಾಸ್ ಮಾಡ್ಕೊಂಡು, ಇವ್ರು ನೋಡಿದ್ರೆ 4 ವಿಕೆಟ್ ಅನ್ನು ಲಾಸ್ ಮಾಡ್ಕೊಂಡು 38 ರನ್ ಅಷ್ಟೇ. ಸೊ ನಮಗೆ ಪವರ್ ಪ್ಲೇ ಒಳಗೆ ಗೊತ್ತಾಗ್ಬಿಡ್ತಿದ್ದು ಒನ್ ಸೈಡ್ ಮ್ಯಾಚ್ ಈಸಿಯಾಗಿ ಆಗೋಗ್ಬಿಡುತ್ತೆ ಅಂತ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅಲ್ಲಿ ಹೇಳೋದೇ ಬೇಡ, ಒಬ್ಬ ಪ್ಲೇಯರ್ ನಿಂತ್ಕೊಂಡು ಆಡಿದ್ರು ಪಾಕಿಸ್ತಾನ ಕಡೆ. ಉಸ್ಮಾನ್ ಒಬ್ಬನೇ ನಿಂತ್ಕೊಂಡು ಆಡಿರುವಂಥದ್ದು. ಅದಾದ್ಮೇಲೆ ಅವನು ಕೂಡ ಬೇಗ ಔಟ್ ಆಗ್ಬಿಡೋನು. 8ನೇ ಓವರಲ್ಲೇನೋ ಈ ಒಂದು ಯಾರಪ್ಪ ತಿಲಕ್ ವರ್ಮಾ ಬೌಲಿಂಗ್ ಕೂಡ ಮಾಡ್ತಿದ್ರು. 2 ವಿಕೆಟ್ ಬಿದ್ದುಬಿಡೋದು ಇವತ್ತು ತಿಲಕ್ ವರ್ಮಂಗೆ. ಬೈ ಮಿಸ್ ಆಗಿ ಅದು ಕ್ಯಾಚ್ ಅನ್ನ ಡ್ರಾಪ್ ಕೂಡ ಮಾಡಿಬಿಟ್ರು. ಇಲ್ಲಾಂದ್ರೆ ಉಸ್ಮಾನ್ ಬೇಗ ಔಟ್ ಕೂಡ ಆಗೋಗ್ಬಿಡ್ತಿದ್ದ. ಇನ್ನು ಹೀನವಾಗಿ ಸೋತ್ ಬಿಡೋರು ಪಾಕಿಸ್ತಾನದವರು. 44 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿರುವಂಥದ್ದು ಪಾಕಿಸ್ತಾನಕ್ಕೆ. ಅದಾದ್ಮೇಲೆ ಬಂದರು, ಹಾಗಾಗಿ ಉದ್ರೋಗಿದ್ದಾರೆ. ಸೊ ಹೆಂಗ್ ಉದ್ರೋದ್ರು ಏನು ಅಂತ ನೀವೇ ನೋಡಿದ್ರ. ಅದಾದ್ಮೇಲೆ ಲಾಸ್ಟು ಯಾವ್ದಪ್ಪ ಇದು 17ನೇ ಓವರ್ ಏನೋ ಇತ್ತಲ್ಲ, 2 ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯಂಗಂತೂ ಫುಲ್ ಸಿಟ್ ಬಂದ್ಬಿಡ್ತು. 1 ಕ್ಯಾಚು ಇಶಾನ್ ಕಿಶನ್ ಬಿಟ್ಟಿದ್ದು, ಇನ್ನೊಂದು ಕ್ಯಾಚು ಕುಲ್ದೀಪ್ ಯಾದವ್ ಕ್ಯಾಚ್ ಹಿಡಿದು ಡೈರೆಕ್ಟ್ ಆಗಿ 6 ಬೌಂಡ್ರಿಗೆ ತಳ್ಳಿಬಿಟ್ಟಿದ್ದು. ಸೊ ನಿಜವಾಗ್ಲೂ ಒಂಥರ ಬೇಜಾರ್ ಆಗೋಗಿರುತ್ತೆ ಮಾತ್ರ ಹಾರ್ದಿಕ್ ಪಾಂಡ್ಯಗೆ. ಫುಲ್ಲು ರ್ಯಾಶ್ ಆಗಿಬಿಟ್ರಲ್ಲ ಲಾಸ್ಟಿಗೆ ಹಾರ್ದಿಕ್ ಪಾಂಡ್ಯ ಅಂತೂ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯನ ಓವರಲ್ಲೇ 17 ಓವರಲ್ಲಿ ಶಾಹಿನ್ ಅಫ್ರಿದಿ ಒಂದು ವಿಕೆಟ್ ಒಂದೇ ಸಲ ಡಮ್ ಆಗಿಬಿಟ್ಟು ಫುಲ್ಲು ಆಲ್ ಔಟ್ ಅನ್ನ ಮಾಡಿಬಿಟ್ರು. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಗುರು. ಇವತ್ತು ಶಿವರಾತ್ರಿ ಇರೋದಕ್ಕೂ ಅದಕ್ಕೂ ಮಳೆ ನಿಂತಿದ್ಗೂ ಅದಕ್ಕೂ ಪಾಕಿಸ್ತಾನ್ಗೆ ಬಿಸಿ ಕಜ್ಜಾಯ ಕೊಟ್ಟು ಕಳಿಸ್ಬಿಟ್ಟಿದ್ವಿ. ಅಕ್ಲಾಗೆ ನೀವು ಓಡ್ರಿ, ನೀವು ಮಕ್ಕಳ ನೀವೆಲ್ಲ ಏನಕ್ಕೆ ಇಂಡಿಯನ್ T20 ವರ್ಲ್ಡ್ ಕಪ್ಪಿಗೆ ಬರ್ತೀರಾ, ಸುಮ್ಮನೆ ಅಲ್ಲಿ ಗಲೀಲಿ ಕ್ರಿಕೆಟ್ ಪಕೆಟ್ ಆಡ್ಕೊಂಡಿರಿ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇವತ್ತಿನ ಮ್ಯಾಚ್ ಅಂತೂ ಇವತ್ತು ಸಂಡೇ ಇದ್ದಿದ್ಕೋ, ಶಿವರಾತ್ರಿ ಇದ್ದಿದ್ಕೋ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದ್ದಿದ್ಕೋ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಮಾತ್ರ. ಸಾಲಿಡ್ ಮಾತ್ರ. ಸೊ ನಿಮಗೆ ಮ್ಯಾಚಸ್ ಏನೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ನಿಮ್ಮ ಕಮೆಂಟ್ ನೋಡಿ ಎಂಜಾಯ್ ಕೂಡ ಮಾಡ್ತೀನಿ. ಮತ್ತೆ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕಂತ ಹೋಗ್ಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.